ಸೊ ಓಕೆ ಗಾಯ್ಸ್, ನಮಸ್ತೆ ಅಂದರೆ ಫುಡಿ ಪ್ರಿನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಈವ್ನಿಂಗ್ ನಾನು ಮತ್ತು ನಮ್ಮ ಫ್ರೆಂಡು ಒಂದು ಒಳ್ಳೆ ಊಟ ಮಾಡೋಣ ಅಂತ ಹೋಗಿದ್ವಿ. ಎಲ್ಲಂತ ಹೇಳಿದ್ರೆ ರತ್ನಮ್ಮ ಮಹಾದೇವ್ ರಾವ್ ರೋಡ್. ಅಲ್ಲಿ ಹೋಗೋ ಟೈಮಲ್ಲಿ ನಿಮಗೆ ಆಕಾಶಿನ್ ಸಿಗುತ್ತೆ. ಎಕ್ಸಾಕ್ಟ್ಲಿ BJP ಆಫೀಸ್ ಶಿವಮೊಗ್ಗ ಆಪೋಸಿಟ್ ಬರುತ್ತೆ ನಿಮಗೆ. ಅಲ್ಲಿ ನಿಮಗೆ ಪಾರ್ಕಿಂಗ್ ಲಾಟ್ಸ್ ಎಲ್ಲ ಚೆನ್ನಾಗಿದೆ. ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು. ನಾನು ಯೂಶಲಿ ನಾನ್ ವೆಜ್ ರೆಸ್ಟೋರೆಂಟಿಗೆ ಹೋಗ್ತೀನಿ. ಸೊ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಟ್ರೈ ಮಾಡೋಣ ಅಂತ ಇದ್ವಿ. ಸೊ ಶ್ರಾವಣ ಟೈಮು, ಸೊ ವಿಲ್ ಗೋ ಫಾರ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ವಿಚ್ ಐ ಕ್ಯಾನ್ ರೆಕಮೆಂಡ್. ಸೊ ಅದರಲ್ಲಿ ನಿಮಗೆ ಸೂಪ್ಸು, ಕಾಂಟಿನೆಂಟಲ್, ಓರಿಯೆಂಟಲ್, ಮೇನ್ ಕೋರ್ಸ್ ಆ್ಯಂಡ್ ಇಂಡಿಯನ್ ಬ್ರೆಡ್ಸ್, ನೂಡಲ್ಸ್, ರೈಸ್ ಆ ಥರದ್ದೆಲ್ಲ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಬೆವರೇಜಸ್, ಆಲ್ ಡೇ ಡೈನಿಂಗ್, ಡೆಸರ್ಟ್ಸ್ ಆ ಥರ ನಿಮಗೆ ವೆರೈಟಿ ಇರೋದು ಸಿಗುತ್ತೆ. ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಟೊಮ್ಯಾಟೊ ಶೋರ್ಬಾ ಅಂತ. ಬೇಸಿಕಲಿ ಇದು ಪ್ಯೂರು ಟೊಮೆಟೊ ಸೂಪ್ ಇದ್ದಂಗೆ, ಬಟ್ ಇಟ್ಸ್ ನಾಟ್ ಎ ಟೊಮೆಟೊ ಸೂಪ್. ಇದು ಲಿಟಲ್ ಬಿಟ್ ರಸಮ್ ಇದ್ದಂಗಿದೆ. ಆ್ಯಂಡ್ ಆಲ್ಸೋ ವಿತ್ ಅ ಹಿಂಟ್ ಆಫ್ ಟೊಮೆಟೊ ಟೇಸ್ಟ್. ಸೊ ಟ್ರೈ ಮಾಡೋಣ ಅಂತ ಇದೆ. ಸೊ ಇದು ತುಂಬ ಸ್ಪೈಸಿ ಇಲ್ಲ, ಲೈಟ್ ಇದೆ ಇದು ಸೂಪ್. ಇದು ಯೂಶಲಿ ಸ್ಪೈಸಿ ತಿನ್ನಲ್ಲ, ಸ್ವಲ್ಪ ಜನರು ಸ್ಪೈಸಿ ತಿನ್ನಲ್ಲ. ಹೊಟ್ಟೆಗೆ ಮಾತ್ರ ತುಂಬ ಲೈಟ್ ಸೂಪ್ ಇದ್ದಿದೆ. ಸೊ ಇಟ್ ವಾಸ್ ಗುಡ್. ಸೊ ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಟ್ರೈಡ್ ಪನ್ನೀರ್ ಗೀ ರೋಸ್ಟ್. ಪನ್ನೀರ್ ಗೀ ರೋಸ್ಟ್ ವಾಸ್ ಆಲ್ಸೋ ಗುಡ್. ಮಸಾಲ ಸೇಮ್. ನಾನು ಯೂಶಲಿ ಇಷ್ಟು ದಿನ ತನಕ ಚಿಕನ್ ಗೀ ರೋಸ್ಟ್ ತಿಂದಿದ್ದೆ. ಸೊ ಇದು ಪನ್ನೀರ್ ಗೀ ರೋಸ್ಟ್. ಮಸಾಲ ಮಾತ್ರ ಭಾಳ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತೆ. ಪ್ಯೂರ್ ವೆಜ್ ಇರೋರು ಮಸ್ಟ್ ಟ್ರೈ ಮಾಡಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಹರಾಬರ ಕಬಾಬ್ ಅಂತ ಇದೆ ಹೆಸರು. ಇದು ಪ್ಯೂರ್ ವೆಜ್ ಕಬಾಬ್ ಥರ. ಈಗ ಚಿಕನ್ ಕಬಾಬ್ ಹೆಂಗಿದೆ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಯೂಶಲಿ ಫುಲ್ ವೆಜ್ಜೀಸ್ ಹಾಕಿ, ಆಲೂಗೆಡ್ಡೆ ಹಾಕಿ ಸ್ಮ್ಯಾಶ್ ಮಾಡಿ, ಆಮೇಲೆ ಅದರಲ್ಲಿ ಒಂದು ಕ್ಯಾಶ್ಯೂ ಹಾಕಿದ್ದಾರೆ. ಆ್ಯಂಡ್ ವಿತ್ ಹರಾಬರ ಕಬಾಬ್ ವಿತ್ ಗ್ರೀನ್ ಚಟ್ನಿ ಆ್ಯಂಡ್ ಹುಳಿ ಇರೋದು ಮತ್ತು ಚಾಟ್ ಮಸಾಲ ಇರೋದು ಆನಿಯನ್ ಜೊತೆ ತಿನ್ನಕ್ಕೆ ಚೆನ್ನಾಗಾಗುತ್ತೆ. ಹಂಗೆ ತಿನ್ನಕ್ಕೆ ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಒಳಗಡೆ ಮಾತ್ರ ಭಾಳ ಚೆನ್ನಾಗಿತ್ತು. ಇವ್ರದ್ರಲ್ಲಿ ಏನಂದರೆ ಸ್ಪೈಸಿ ತುಂಬ ಇರಲ್ಲ, ಹೊಟ್ಟೆ ಹಾಳಾಗಲ್ಲ. ಸ್ಪೈಸಿ ಯೂಶಲಿ ಬೇರೆ ಹೋಟೆಲ್ಸ್ ಸ್ಪೈಸಿ ತುಂಬ ಇರುತ್ತೆ, ಹೊಟ್ಟೆ ಹಾಳಾಗುತ್ತೆ. ಬಟ್ ಇವ್ರದ್ರಲ್ಲಿ ತುಂಬ ಲೈಟ್ ಇದೆ ಫುಡ್ಡು. ಆ್ಯಂಡ್ ನಾನು ಸಾಸ್ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ಸ್ವಲ್ಪ ಜಾಸ್ತಿ ಆಯಿತು ಸಾಸು, ತುಂಬ ಜಾಸ್ತಿ ಆಯಿತು. ಆ್ಯಂಡ್ ಲೈಟ್ ಟ್ರೈ ಮಾಡೋಣ ಅಂತ ಇದ್ದೆ. ಸೊ ಹರಾಬರ ಕಬಾಬ್ ಜೊತೆ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕೊಂಡು ತಿಂದರೆ ಭಾಳ ಸಖತ್ತಾಗತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತೆ ಸ್ಪೈಸ್ ಕೆಫೆಲಿ. ಅದು ಹೊಟ್ಟೆ ಅಷ್ಟು ಟೈಮ್ ಇರೋದ್ರಲ್ಲಿ, ಆಮೇಲೆ AC ಇರೋ ಟೈಮಲ್ಲಿ ಅದು ತಿನ್ನಕ್ಕಂತೂ ಫಸ್ಟ್ ಕ್ಲಾಸ್ ಆಗುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿತ್ ಇಂಡಿಯನ್ ಬ್ರೆಡ್ ಬಟರ್ ಕುಲ್ಚಾ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಕಾಜು ಮಸಾಲ ಆರ್ಡ್ರ್ ಮಾಡಿದ್ವಿ. ಇವ್ರದ್ದೆಲ್ಲ ಪ್ಯೂರ್ ವೆಜ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಆಕಾಶಿನಲ್ಲಿ. ಫಸ್ಟ್ ಐ ಥಿಂಕ್ 3rd ಫ್ಲೋರಲ್ಲಿ ನಾನ್ ವೆಜ್ ಇದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಪ್ಯೂರ್ ವೆಜ್ ಸಿಗುತ್ತೆ. ಆ್ಯಂಡ್ ಕಾಜು ಮಸಾಲ ಆರ್ಡ್ರ್ ಮಾಡಿದ್ದೆ. ತುಂಬ ಬಟರ್ ಹಾಕಿದರು. ಇಟ್ ವಾಸ್ ಗುಡ್. ಪ್ರೈಸಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ ಇದೆ. ಇಟ್ಸ್ ಲಿಟಲ್ ಬಿಟ್ ಕಾಸ್ಟ್ಲಿ ಕಂಪೇರ್ ಟು ಅದರ್ ರೆಸ್ಟೋರೆಂಟ್ಸ್. ಇಟ್ ಈಸ್ ಲಿಟಲ್ ಬಿಟ್ ಕಾಸ್ಟ್ಲಿ. ಒಂದು ಕಾಜು ಮಸಾಲ ಅರೌಂಡ್ ಇಸ್ 240 rupees ಏನೋ ಚಾರ್ಜ್ ಮಾಡಿದ್ದಾರೆ. ಆ್ಯಂಡ್ ಪರ್ ಕುಲ್ಚಾ ಇಸ್ ಕಾಸ್ಟೆಡ್ ಅರೌಂಡ್ 50 rupees. ಆ್ಯಂಡ್ ಕಾಜು ಮಸಾಲ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ವಾವ್ ಅಂತ ಇರಲಿಲ್ಲ, ಬಟ್ ಇಟ್ ವಾಸ್ ಗುಡ್. ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದಟ್ ಒಂದು ಸ್ವಲ್ಪ ಲೆಮನ್ ಹಾಕಿ ತಿನ್ನೋಣ ಅಂತ ಆಯಿತು. ಲೆಮನ್ ಹಾಕಿ ತಿಂದರೆ ಭಾಳ ಚೆನ್ನಾಗಿತ್ತು. ತುಂಬ ಕ್ಯಾಶ್ಯೂ ಹಾಕಿದ್ದು ಇದರಲ್ಲಿ. ಕ್ಯಾಶ್ಯೂ ವಾಸ್ ಟೂ ಮಚ್. ಸೇಮ್ ಪನ್ನೀರ್ ಬಟರ್ ಮಸಾಲ ಹೆಂಗಿತ್ತು ಅದನ್ನೇ ಕಾಜು ಮಸಾಲ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಒನ್ ಮಾಕ್ಟೈಲ್ ಆ್ಯಂಡ್ ಒನ್ ಸ್ವೀಟ್ ಲಸ್ಸಿ. ವರ್ಜಿನ್ ಮೊಯ್ತೋ ಅಂತ ಮಾಕ್ಟೈಲ್. ಇದು ಹುಳಿ ಇತ್ತು ತುಂಬ. ಲೆಮನ್ ಟೇಸ್ಟ್, ಹುಳಿ, ಸ್ಪೈಸಿ. ಇಟ್ ವಾಸ್ ಗುಡ್. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಇಟ್ ವಾಸ್ ಫನಿ, ಚೆನ್ನಾಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಸ್ವೀಟ್ ಲಸ್ಸಿ. ಸ್ವೀಟ್ ಲಸ್ಸಿ ವಾಸ್ ಗುಡ್. ತುಂಬ ಸ್ವೀಟ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಕಂಪೇರ್ ಟು ವರ್ಜಿನ್ ಮೊಯ್ತೋ. ಬಟ್ ಇಟ್ ಹ್ಯಾಸ್ different experience. So I hope you enjoy the video. Do like, share and subscribe to my channel. Thank you for watching.